ಮಾತಾಡಿ ನೋಡಿದ್ರೆ ನನಗೆ ಕೆಲಸ ಸಿಗೋ ಥರ ಇದೆ. ಅದಕ್ಕೆ ಈ ಖುಷಿ. ಹೌದಾ? ಹೌದು ಲಕ್ಷ್ಮು. ಪಪ್ಪಂಗೆ ನಾಳೆ ಆಫೀಸಿಗೆ ಬರಕ್ಕೆ ಹೇಳಿದ್ದಾರೆ. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ರಾಘವ್. ನಿಮ್ಗೊಂದು ಕೆಲಸ ಸಿಕ್ಬಿಟ್ರೆ ನಮ್ಮ ಕಷ್ಟ ದಿನಗಳೆಲ್ಲ ಕಳೆದ ಹಾಗೆ. ಎಲ್ಲ ಒಳ್ಳೇದಾಗುತ್ತೆ. ನೀನು ಹೋಗಿ ಮುಖ ತೊಳ್ಕೊಂಡು ಬಮ್ಮ. ನಿನ್ನ ಮಗಳು ಮಾಡಿದ ಕಾಫಿ ಕುಡಿಯುವಂತೆ. ಓ, ಮೇಡಮ್ ಅವ್ರು ಕಾಫಿ ಬೇರೆ ಮಾಡಿದಾರಾ? ಕಾಫಿ ಮಾತ್ರ ಅಲ್ಲ ಲಕ್ಷ್ಮು, ಇವತ್ತು ರಾತ್ರಿ ಅಡ್ಗೆನೂ ನಾನೇ ಮಾಡಿದ್ದೀನಿ. ಮತ್ತೆ ನನ್ನೇನ್ ಅನ್ಕೊಂಡ್ಬಿಟ್ಟಿದ್ಯಾ? ಇವಳು ಲಕ್ಷ್ಮು ಮಗಳು. ನೀನೊಬ್ಳು ಅನಾಥೆ. ಮಗಳೇ, ಯಾಕೆ, ಏನಾಯ್ತು? ಏನಿಲ್ಲ ಲಕ್ಷ್ಮು. ಸರಿ, ಅನಿಗೆ ಟ್ಯಾಬ್ಲೆಟ್ ಕೊಟ್ಟೆಯಾ? ಅನಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಊಟ ಮಾಡಿದಾನೆ, ಈಗ ಮಲಗಿದಾನೆ. ದೇವ್ರಿಗೆ ದೀಪನೂ ಹಚ್ಚಿದ್ದೀನಿ. ಈಗ ತಾವು ಕೈಕಾಲು ಮುಖ ತೊಳ್ಕೊಂಡು ನಾನು ಮಾಡಿದ ಕಾಫಿ ಕುಡಿದ್ರೆ ನನಗೆ ದೊಡ್ಡ ಉಪಕಾರ ಆಗುತ್ತೆ. ತರ್ಲೆ ಒಂದ್ ನಿಮಿಷ ಮುಖ ತಕೊಂಡ್ಬಂದ್ಬಿಡ್ತೀನಿ. ಎಲ್ಲ ಶರ್ಟು ಮುದ್ರೋಗಿದೆ. ಐರನ್ ಇಲ್ದಿರೋ ಶರ್ಟ್ನ ಕೆಲ್ಸಕ್ಕೆ ಹೇಗೆ ಹಾಕೊಂಡು ಹೋಗ್ಲಿ? ರೀ, ಏನು ಲಕ್ಷ್ಮಿ? ರೀ, ಸ್ನಾನಕ್ಕೆ ಹೋಗೋ ಬದಲು ಇಲ್ಲಿ ಇದ್ಕೊಂಡು ಏನ್ ಮಾಡ್ತಿದ್ದೀರಾ? ಲಕ್ಷ್ಮಿ, ಅದು ರೀ, ನೀವು ಇಷ್ಟಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಐರನ್ ಇಲ್ಲದೆ ಇರೋ ಶರ್ಟ್ ಹಾಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಶರ್ಟ್ ಕೊಡಿ. ಅಲ್ಲ ಲಕ್ಷ್ಮಿ, ನಮ್ಮ ಮನೇಲಿ ಐರನ್ ಬಾಕ್ಸೇ ಇಲ್ಲ. ಐರನ್ ಹೇಗೆ ಮಾಡ್ತೀಯಾ? ಈಗೇನು, ಶರ್ಟು ಐರನ್ ಆಗಿರ್ಬೇಕು ಅಷ್ಟೇ ತಾನೇ? ಅಲ್ಲ ಲಕ್ಷ್ಮಿ, ಅದು ಕೊಡಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸರಿ. ಲಕ್ಷ್ಮಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ರಾಘವ್, ನೀವು ಇವತ್ತು ನನಗೆ ಬೂಸ್ಟೇ ಕೊಟ್ಟಿಲ್ಲ. ರಾಘವ್, ಹೇಳಿ ಮಿಸ್ಟರ್ ರಾಘವ್. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ಹೋಗಿ ಬನ್ನಿ. ಲಕ್ಷ್ಮಿ, ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಲೇಟ್ ಆಗ್ತಿದೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹ್ಞೂನ್ರಿ, ಬೇಗ ಹೋಗಿ, ಇಲ್ಲ ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡೋದು ಲೇಟ್ ಆದ್ರೆ ಕಷ್ಟ ಆಗುತ್ತೆ. ಅಯ್ಯೋ ದೇವ್ರೆ. ಲಕ್ಷ್ಮಿ, ನಾನು ಮೊದಲನೇ ಸಂಘದಲ್ಲಿ ಫಸ್ಟ್ ನಿನ್ನ ಇಂಗ್ಲಿಷ್ ಕ್ಲಾಸ್ಗೆ ಸೇರಿಸ್ತೀನಿ. ಅದು ಅಟೆಂಡರ್ ಅಲ್ಲ, ಅಟೆಂಡ್. ಅದೇ ಅದೇ. ಸರಿ, ನಾನು ಹೋಗಿ ಬರ್ತೀನಿ. ಒಂದು ಬೂಸ್ಟ್ ಕೊಟ್ರೆ.
ಇಂಟರ್ವ್ಯೂನ ಅಟೆಂಡರ್ ಮಾಡೋಕ್ಕೆ ಎನರ್ಜಿ ಇರುತ್ತೆ. ರೀ ಮನೇಲಿ ಮಕ್ಳಿದಾರೆ, ನೀವೇನ್ರಿ ನಾಚಿಕೆ ಏನು ಇಲ್ವಾ? ಅಯ್ಯೋ ನೀನ್ ಸರಿ ಹೇಳ್ದೆ. ನಾನು ನನ್ನ ಹೆಂಡತಿ ತಾನೇ ಕೇಳಿದ್ದು. ನಾನೇ ಪಕ್ಕದ ಮನೆ ಅವಳ ಕೇಳಿದ್ನಾ? ನೀವು ಮೊದ್ಲು ಹೋಗಿ ಪ್ಲೀಸ್ ಲಕ್ಷ್ಮಿ. ಹೋಗಿ ಅಂದೆ. ಮಿಸ್ಟರ್ ರಾಘವ್, ಲೇ ರಾಘವ, ಟೀ ಕುಡಿತಾ ಹೋಗ್ತಾ ಇದೆಯಲ್ಲೋ? ಅಜ್ಜಿ ಪಪ್ಪ ಆಲ್ರೆಡಿ ಬೂಸ್ಟ್ ಕುಡ್ದಿದ್ದಾರೆ. ನೀನ್ ಟೀ ಕುಡಿ ಬಾ. ತರ್ಲೆ. ನಾನೇನೋ ನೋಡಿಲ್ಲಪ್ಪ. ನಾನು ಅಷ್ಟೇ ಲಕ್ಷ್ಮೋ. ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಪಾಪ ಆಲ್ ದ ಬೆಸ್ಟ್. ಬಾಯ್. ಬಾಯ್. ನಮಸ್ಕಾರ ಸರ್. ನಮಸ್ತೆ ಸರ್. ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅದಾಗೆ ಕಾಫಿ ಟೀ ಏನಾದ್ರು? ಏನು ಬೇಡ ಸರ್. ಸರ್ ಹೇಗಿದ್ದೀರಾ? ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ? ನಾನು ಚೆನ್ನಾಗಿದ್ದೀನಿ ಸರ್. ವರ್ಕು ಅದು ಬಿಡಿ ಸರ್. ನೀವು ಹೇಗಿದ್ದೀರಾ? ನಿಮ್ಮಂಥವ್ರ ಮಾರ್ಗದರ್ಶನ, ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ ಸರ್. ಅದು ಸರಿ, ಇಷ್ಟು ದೂರ ಬಂದಿದ್ದ ಕಾರಣ? ಇಂಜಿನಿಯರ್ ಶಂಕರ್ ಅವರು ನಿಮ್ಮ ಹತ್ರ ಮಾತಾಡಿದ್ದೀನಿ, ಭೇಟಿ ಮಾಡಿ ಅಂತ ಹೇಳಿದ್ರು. ಆ ವಿಚಾರವಾಗಿ ಮಾತಾಡೋಕೆ ಬಂದೆ. ಶಂಕರಣ್ಣವರು ನಿಮ್ಮ ಬಗ್ಗೆನೇ ಹೇಳಿದ್ದು. ನಾನು ಯಾರೋ ಬೇರೆಯವರು ಇರ್ಬೋದು ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ. ಶಂಕರಣ್ಣವ್ರು ಫೋನ್ ಮಾಡಿ ನಮ್ಗೆ ಆತ್ಮೀಯರು ಹಾಗೆ ನಿಮ್ಗೆ ಗೊತ್ತಿರೋರು ಬರ್ತಾರೆ ಅಂತ ಹೇಳಿದ್ರು. ಹಾಗೆ ಅವ್ರಿಗೆ ಕೆಲಸದ ಅವಶ್ಯಕತೆ ಇದೆ ಅಂತಲೂ ಹೇಳಿದ್ರು. ಆದರೆ ನೀವು ಬಂದಿದ್ದೀರಾ, ನನಗೇನು ಅರ್ಥ ಆಗ್ತಲ್ಲ ಸರ್. ಯಾರು ಕೆಲಸ ಬೇಕಿತ್ತು? ಅದು ನನಗೆ ಒಂದು ಕೆಲಸ ಬೇಕಿತ್ತು ಸರ್. ಎಸ್ ಸರ್, ತಮಾಷೆ ಮಾಡ್ತಾ ಇದ್ದೀರಾ? ಕೆಲವೊಂದು ಟೈಮಲ್ಲಿ ಸೀರಿಯಸ್ ವಿಷಯನೂ ತಮಾಷೆಯಾಗಿ ಕಾಣುತ್ತೆ. ಸರ್ ಏನು ಹೇಳ್ತಾ ಇದ್ದೀರಾ? ನಿಮಗೆ ಕೆಲಸದ ಅವಶ್ಯಕತೆ ಇದೆ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಸರ್. ನನಗೀಗ ಒಂದು ಕೆಲಸದ ಅವಶ್ಯಕತೆ ತುಂಬ ಇದೆ. ನೀವೊಂದು ಕೆಲಸ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ. ಸರ್, ನಾನು ನಿಮ್ಮನ್ನು ಏನಾಯಿತು ಅಂತ ಕೇಳಕ್ಕೆ ಬರಲ್ಲ. ನೀವು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನನಗೆ ಅದೇ ಸಂತೋಷದ ವಿಷಯ. ಖಂಡಿತ ನಮ್ಮ ಕಂಪ್ನಿಯಲ್ಲಿ ನಿಮ್ಮ ಕೆಲಸ ಇದೆ. ನೀವು ನಾಳೆನೇ ಬಂದೇನ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ತುಂಬ ದೊಡ್ಡ ಹೆಲ್ಪ್ ಆಯಿತು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಪರವಾಗಿಲ್ಲ ಸರ್. ನಿಮ್ಮಂಥವ್ರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನಮಗೆ ಹೆಮ್ಮೆ ತರೋ ವಿಷಯ. ದಯವಿಟ್ಟು ನೀವು ಇಂಥ ಮಾತೆಲ್ಲ ಆಡಬೇಡಿ. ಸರಿ ಸರ್, ನಾನು ಮಾರ್ನಿಂಗ್ ಬರ್ತೀನಿ ಸರ್. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ರೀ ಒಂದು ನಿಮಿಷ ತಗೊಳ್ಳಿ. ಸರಿಯ ಟೈಮ್ಗೆ ಊಟ ಮಾಡಿಬಿಡಿ. ಸರಿ ಲಕ್ಷ್ಮಿ, ನಾನು ಬರಲ್ಲ. ಹಣನ ಇಟ್ಕೊಳ್ಳಿ, ನಿಮ್ಗೆ ಏನಕ್ಕಾದ್ರೂ ಉಪಯೋಗ ಬರುತ್ತೆ. ಬೇರೆ ಏನಾದರೂ ಹೆಲ್ಪ್ ಬೇಕಾ ಕೇಳಿ ಸರ್. ಆದರೆ ನಿಮಗೆ ಕೆಲಸ ಕೊಡೋದಕ್ಕೆ ನಮ್ಮೇನು ಸಾಧ್ಯ ಇಲ್ಲ.